ಎಲ್ಲರಿಗೂ ನಮಸ್ಕಾರ. ನಾನು ಪ್ರಕಾಶ್ ಗರಗಟ್ಟಿ, ನಿವೃತ್ತ ಪ್ರಾಚಾರ್ಯ, ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಕಳೆದ 4 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದೀಗ ನಮ್ಮ ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ನಾನು ನನ್ನ ಕರ್ತವ್ಯವಾಗಿ ನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ ಮೊದಲನೆಯದಾಗಿ ನಮ್ಮ ಕನ್ನಡ ಪ್ರಾಥಮಿಕ ಶಾಲೆ, ಇದು ಅನುದಾನಿತ ಶಾಲೆಯಾಗಿದ್ದು ಇಲ್ಲಿ ಸುಮಾರು 320 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿ ಬಿಸಿ ಊಟ, ಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಇಲ್ಲಿಯ ಸಂಸ್ಥೆಯವರು ನೀಡುತ್ತಿದ್ದಾರೆ. ಜೊತೆಗೆ ಹೈಸ್ಕೂಲ್ ವಿಭಾಗದಲ್ಲಿ ಸುಮಾರು 200 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೂ ಸಹ ಉಚಿತ ಶಿಕ್ಷಣವನ್ನು ಈ ಸಂಸ್ಥೆಯವರು ಮಾನ್ಯ ಶ್ರೀ ಈರಣ್ಣ ಬೆಳಕೂಡ್ ಅವರು ಕೊಡುಗೆಯಾಗಿ ನೀಡುತ್ತಿದ್ದಾರೆ. ಜೊತೆಗೆ ಕಾಲೇಜ್ ವಿಭಾಗದಲ್ಲಿ PUC A, B, C ವಿಭಾಗದಲ್ಲಿ ಒಟ್ಟು 500 ವಿದ್ಯಾರ್ಥಿಗಳು ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಈ PUC ವಿಭಾಗದಲ್ಲಿ ಅತ್ಯಂತ ಕಡಿಮೆ PU ಪ್ರವೇಶವನ್ನು ಮಕ್ಕಳು ಪಡೀತಾ ಇದ್ದಾರೆ. ಜೊತೆಗೆ ಡಿಗ್ರಿ ಕಾಲೇಜ್ ಇದು ಸಹ 400 ವಿದ್ಯಾರ್ಥಿಗಳು BA1, BA2, BA3 ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಜಾಬ್ ಹೋಲ್ಡರ್ಸ್ಗಾಗಿ ಮತ್ತು ಮುಂದಿನ ಹಂತಕ್ಕಾಗಿ ಕಂಪ್ಯೂಟರ್ ಅವಶ್ಯಕತೆ ಇರುವುದರಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಬೆಳಕೂಡನವರು ಕಂಪ್ಯೂಟರ್ ಸಾಕ್ಷರತಾ ಸಮಿತಿ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಫಿಲಿಯೇಷನ್ ಇರತಕ್ಕಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇವರಿಂದ ಕೇಂದ್ರ ಅಧಿಕೃತವಾಗಿರ್ತಕ್ಕಂಥ ಒಂದು ಮುಕ್ತ ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಅದ್ಭುತ ಆಗಿರ್ತಕ್ಕಂಥ ಮ್ಯಾಥ್ಸ್ ಲ್ಯಾಬ್, ಇದು ಮ್ಯಾಥ್ಸ್ ಮ್ಯೂಸಿಯಮನ್ನು ಧಾರವಾಡ ರೀಜನಲ್ ಸೈನ್ಸ್ ಸೆಂಟರ್ ಸಹಯೋಗದೊಂದಿಗೆ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಈ ಸಂಸ್ಥೆಯವರು ಕೊಡುಗೆ ನೀಡಿ ಲ್ಯಾಬನ್ನು ಜಿಲ್ಲಾ ಮಟ್ಟದಲ್ಲಿ ಆರಂಭಿಸಿದ್ದಾರೆ. ಇಲ್ಲಿ ಪ್ರತಿ ತಿಂಗಳು ಸುಮಾರು ಸುತ್ತಲಿನ ಸರ್ಕಾರಿ, ಅರೆ ಸರ್ಕಾರಿ, ಅನುದಾನಿತ ಈ ಹೈಸ್ಕೂಲ್ದವರು ಭೇಟಿ ನೀಡಿ ಇಲ್ಲಿ ಆ ಹೈಸ್ಕೂಲದಲ್ಲಿ ಇವರೇ ಇರತಕ್ಕಂಥ ಪ್ರಯೋಗಗಳನ್ನು ನಾವು ಇಲ್ಲಿ ಪ್ರದರ್ಶನ ಮಾಡಿ ಮಕ್ಕಳಿಗೆ ಪಠ್ಯಪುಸ್ತಕ ಆಧಾರಿತ ವಿವರಣೆಯನ್ನು ನೀಡ್ತಾ ಇದ್ದೇವೆ. ಇದೊಂದು ದೊಡ್ಡ ಕೊಡುಗೆಯಾಗಿದೆ. ಸಾಮಾನ್ಯವಾಗಿ ಸುತ್ತಲಿನ ವಿದ್ಯಾರ್ಥಿಗಳಿಗೆ ಹೋಗಿ ಬರಲು ಕಡಿಮೆ ವೆಚ್ಚದಲ್ಲಿ ಸಂಸ್ಥೆಯವರು 4 ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಆಸನಗಳನ್ನು, ಒಳ್ಳೆಯ ಒಂದು ವಾತಾವರಣವನ್ನು, ಮೈದಾನವನ್ನು, ಜೊತೆಗೆ ಮಕ್ಕಳಿಗೆ ಅವಶ್ಯವಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಇತರೆ ವ್ಯವಸ್ಥೆಗಳನ್ನು ಮಾಡಿದ್ದು, ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡಗಳು, ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಕ್ಕಳಿಗಾಗಿ, ಜ್ಞಾನ ದಾಸೋಹಕ್ಕಾಗಿ ಮತ್ತು ಜ್ಞಾನ ನೀಡುವುದಕ್ಕಾಗಿ, ಗುಣಮಟ್ಟದ ಶಿಕ್ಷಣ ನೀಡುವುದಕ್ಕಾಗಿ ತಜ್ಞರನ್ನು, ವಿಜ್ಞಾನಿಗಳನ್ನು, ಸಾಹಿತಿಗಳನ್ನು, ಜೊತೆಗೆ ಹಲವಾರು ಅಧಿಕಾರಿಗಳನ್ನು ಕರೆಯಿಸಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಮಗು ಮಾರಲ್ ರೀತಿಯೊಳಗೆ, ಟ್ರೆಡಿಷ್ನಲ್ ರೀತಿಯೊಳಗೆ, ಅವರು ಸ್ಪಿರಿಚುವಲ್ ರೀತಿಯೊಳಗೆ ನಡೆದು ಬರಲಿ ಅಂಥೇಳಿ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ಜೊತೆಗೆ ಇಲ್ಲಿ ನಮ್ಮ ಸಮಾಜದಲ್ಲಿ ಮಗು ಹೇಗೆ ಬದುಕಬೇಕು ಅನ್ನೋದರ ಬಗ್ಗೆ, ಜೊತೆಗೆ ಇಲ್ಲಿ ಪೊಲೀಸ್ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು, ಹೆಣ್ಣು ಮಕ್ಕಳ ಸುರಕ್ಷಾ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡುತ್ತಿದ್ದೇವೆ. ಕೇವಲ ಪುಸ್ತಕ ಓದುವುದರಿಂದ ಜ್ಞಾನ ಬೇಡ, ಹೊರಗಡೆ ಪ್ರತಿ ವರ್ಷ 2 ಪ್ರವಾಸಗಳನ್ನು, ದೊಡ್ಡ ಪ್ರವಾಸಗಳನ್ನು, ಚಿಕ್ಕ ಪ್ರವಾಸವನ್ನು ಕೈಗೊಳ್ಳುವುದರಿಂದ ಮಕ್ಕಳಿಗೆ ಹೊರ ಜ್ಞಾನವನ್ನು ನೀಡುವುದರ ಜೊತೆಗೆ ಈ ಸಂಸ್ಥೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಮುಖ್ಯವಾಗಿ ಇಲ್ಲಿ ಎಲ್ಲ ರೀತಿಯ ಗುಣಮಟ್ಟದ ಶಿಕ್ಷಣ ನಾವು ನೀಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ ನಮ್ಮ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ರಮೇಶ್ ಬೆಳಕೂಡ್ ಅವರು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಗಳಲ್ಲದೆ ಉಚಿತ ಕಣ್ಣಿನ ತಪಾಸಣೆ ಜೊತೆಗೆ ಶಸ್ತ್ರಚಿಕಿತ್ಸೆಯನ್ನು, ಅಂಗವಿಕಲತೆಗೆ ಸಂಬಂಧಪಟ್ಟಂಥ ಯಾವುದೇ ರೋಗಗಳಿಗೆ ಅವರು
ಧನ ಸಹಾಯ ನೀಡುವುದರೊಂದಿಗೆ ಬಸ್ಸಿನ ವ್ಯವಸ್ಥೆ ಮಾಡಿ KLE ಹಾಸ್ಪಿಟಲ್ಗೆ ಮಾಡಿ ಕೊಡುವುದರ ಜೊತೆಗೆ ಪ್ರತಿ ವರ್ಷ 3,000 ರೋಗಿಗಳಿಗೆ ಉಚಿತ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ಈರಪ್ಪ, ರಾಮಪ್ಪ, ಬೆಳ್ಕುಡು, ರಮೇಶು ಅನ್ನವ್ರೆ ನಮಗೆ ಕಣ್ಣಿನ ಆಪರೇಷನ್ ನಮಗೆ ಕಣ್ಣು ಕಾಣದಾಗಿದ್ದು ರೀ. ನಮಗೆ ಬೆಳಗಾವಿಗೆ ಹೋದ ಕ್ಯಾಂಪದಾಗ ಮಾಡಿಸಿ ತಂದು ಮತ್ತೆ ಬಿಟ್ಟಾರೆ. ಅವ್ರಿಗೆ ಆರೋಗ್ಯ ಆಗಲಿ. ಎಲ್ಲರಿಗೂ ವಿಶೇಷವಾಗಿ ತಿಳಿಸುವುದಂದ್ರೆ ನಮ್ಮ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ನಮಸ್ಕಾರಗಳು.